ಸಿದ್ದರಾಮಯ್ಯ ಮೇಲೆ ಸಿಬಿಐ ಕಣ್ಣು. ಸಿಬಿಐಗೆ ವರ್ಗಾವಣೆ ಆಗುತ್ತಾ ಮೂಡ ಹಗರಣ ಅನ್ನೋದು ಸದ್ಯ ಇರುವ ಪ್ರಶ್ನೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಡೇ. ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲೇ ವಿಚಾರಣೆ ನಡೆಯುತ್ತೆ. ಸಿಬಿಐ ತನಿಖೆಗೆ ಅರ್ಜಿ ಸಲ್ಲಿಸಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಕಾರಣ, ಲೋಕಾಯುಕ್ತ ಸಂಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಈ ಕೇಸನ್ನ ನೀವು ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿರುವ ಅರ್ಜಿ. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಾಗಾಗಿ ಟೆನ್ಷನ್ ಡೇ ಸಿಎಂ ಸಿದ್ದರಾಮಯ್ಯನವರಿಗೆ. ಧಾರವಾಡ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ ಈ ಕಡೆ ಲೋಕಾಯುಕ್ತ ಅಧಿಕಾರಿಗಳು. ಒಂದ್ ಕಡೆ ಅರ್ಜಿ ವಿಚಾರಣೆ, ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ತನಕ ಏನ್ ತನಿಖೆ ಮಾಡಿದ್ದಾರಲ್ಲ ಅದರ ವರದಿ ಕೂಡ ಇವತ್ತೇ ಸಲ್ಲಿಕೆ ಆಗುತ್ತೆ. ಹಿಂದೆ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ವರದಿ ಸಲ್ಲಿಕೆ ಆಗಲಿದ್ದು, ಇಲ್ಲಿ ತನಕ ಆಗಿರುವ ತನಿಖಾ ವರದಿ ಸಲ್ಲಿಸುವುದಕ್ಕೆ ಸಿದ್ಧತೆಗಳಾಗಿದೆ. ಇದರ ಬಗ್ಗೆ ಇನ್ ಡಿಟೇಲ್ ನಿಮಗೆ ಮಾಹಿತಿ ಕೊಡೋದಕ್ಕಿಂತ ಮೊದಲು 2 ಪಾಯಿಂಟ್ ವೀಕ್ಷಕರೇ. ಒಂದು ಈ ಕೇಸನ್ನು ಸಿಬಿಐಗೆ ಕೊಡಬೇಕಾ ಕೊಡಬಾರ್ದು ಅಂತೇಳಿ ಹೈಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಸಿಬಿಐಗೆ ಹೋದರೆ ಕಿರಿಕಿರಿ ಶುರುವಾಗುತ್ತೆ, ಸಿ ಎಮ್ಗೆ ಗ್ಯಾರಂಟಿ ಶುರುವಾಗುತ್ತೆ. ಅರೆಸ್ಟ್ ಆಗ್ತಾರೋ ಗೆಸ್ಟ್ ಆಗ್ತಾರೋ ಪ್ರಶ್ನೆ ಅಲ್ಲ, ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಷ್ಟೇ. ನಾವೊಂದಿರತ್ತಲ್ಲ, ಒಂದು ಡೈಲಾಗ್ ಇತ್ತು ನಮ್ಮ ಇದರಲ್ಲಿ ಕಾಲೇಜ್ ಡೇಸ್ಗಳಲ್ಲೆಲ್ಲ, ನೀನು ನಮ್ಗೆ ಹೊಡೆದ್ಬಿಟ್ಟು ಆರಾಮಾಗಿ ಬೆಡ್ ಹಾಕ್ಬಿಟ್ಟು ದಿಂಬಾಕ್ಬಿಟ್ಟು ಮಲಕ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಒಂದು ಇದಾಕೋದು. ಅಂದರೆ ಈ ಹುಡುಗದ ಫೈಟ್ ಎಲ್ಲ ಆಗತ್ತಲ್ಲ, ನನಗೇನು ಹೊಡೆದ್ಬಿಟ್ಟು ನೀನು ಆರಾಮ್ಸೆ ಮಲಗ್ತೀಯ ಅಂದ್ಕೊಂಡ್ಬಿಡ್ತೀಯಾ, ನಿನಗೂ ಟೆನ್ಷನ್ ಕೊಡ್ತೀನಿ ನಾನು ಅಂತ. ಹಾಗೆ ಇದೇನು ಅಂತಂದರೆ ನಿದ್ರೆ ಮಾಡಬಹುದು ಬಟ್ ನಿದ್ದೆ ಬರಲ್ಲ, ಹಂಗೆ ಕಿರಿಕಿರಿ ಆಗ್ತಾ ಇರುತ್ತೆ ಅಂತೇಳಿ. ದೊಡ್ಡ ವ್ಯಕ್ತಿಗಳಿಗೆ ಕಿರಿಕಿರಿ ಮಾಡೋದೇ ಇದು ಇಮ್ಯುಲೇಷನ್ ಅಂತ ಇರುತ್ತಲ್ಲ. ಈಗ ಮೊದಲು ರೈಲ್ವೆ ಇಲಾಖೆಯಲ್ಲಿ ಒಂದು ಪನಿಷ್ಮೆಂಟ್ ಇದೆ. ಹೆಂಗೆ ಪನಿಷ್ಮೆಂಟ್ ಅಂತಂದರೆ, ಕೆಲಸದಿಂದ ಕಿತ್ತಾಕಬೇಕು ಅಂತಂದರೆ ಅವನು ಬಿಟ್ಟು ಹೋಗಬೇಕು ಅಂತಂದರೆ ಅವ್ನಿಗೇನು ಮಾಡ್ತಾರೆ ಅಂತಂದರೆ, ಬ್ಯಾಂಕಲ್ಲೂ ಇತ್ತು ಅದು, ಅವನನ್ನು ಕಿತ್ತಾಕೋಕ್ಕಾಗಲ್ಲ ಕೆಲವು ಇದು, ಅವನನ್ನು ಕಿರಿಕಿರಿ ಮಾಡೋದು. ಹೆಂಗೆ ಕಿರಿಕಿರಿ ಮಾಡೋದು ನೋಡಿ, ಎಂಥ ಅದ್ಭುತ ಕಾನ್ಸೆಪ್ಟು, ಮೈಂಡ್ ಸೆಟ್ಟು. ಅವನನ್ನು ಕಿತ್ತಾಕಿದ್ವಿ, ಅವನಿಗೊಂದು ಚೇರ್ ಕೊಡ್ತಾರೆ, ಅವನಲ್ಲಿ ಕೂರ್ತಾರೆ, ಅವನು ಕೂತಿರ್ಬೇಕಷ್ಟೇ, ಅವನಿಗೆ ಟೀ ಕೊಡಲ್ಲ, ಅವನಿಗೆ ಪೇಪರ್ ಓದೋಕ್ಕೆ ಬಿಡಲ್ಲ, ಅವನಿಗೆ ಯಾವುದೇ ಕೆಲಸ ಕೊಡಲ್ಲ, ಅವನು ಎದ್ದು ಹೋಗೋಂಗಿಲ್ಲ. 9 ಗಂಟೆಗೆ ಬರಬೇಕು, 5 ಗಂಟೆಗೆ ಎದ್ದು ಹೋಗ್ಬೇಕು, ಕೂತೇ ಇರಬೇಕು. ಅವನಿಗೆ ಸಂಬಳ ಬರುತ್ತೆ, ಅವನಿಗೆ ಅದೊಂಥರ ಹಿಂಸೆ, ಅವನು ಮಾನಸಿಕ ಆದ್ರೆ ಹೋದ್ರೆ ಓಕೆ. ನಮ್ಮಲ್ಲಿ ಈ ಒಂದು ಸಿಂಡಿಕೇಟ್ ಬ್ಯಾಂಕ್ ಅಂತಿತ್ತು ಉಪ್ಪಳದಲ್ಲಿ, ಅಲ್ಲಿ ಒಬ್ಬರು ನಂಗೆ ಹಾಕಿದ್ರು. ಅವ್ರು ಮಾತ್ರ ಒಂದು 7-8 ವರ್ಷ ಹಂಗೆ ಮಜಾ ಮಾಡ್ಬಿಟ್ರು. ಓಕೆ, ಇದನ್ನ ಒಂದಿದು. ಇನ್ನೊಂದು ಯಾಕೆ ಅಂತಂದರೆ, ಇವತ್ತು ಲೋಕಾಯುಕ್ತ ತನಿಖೆ ಆಗ್ತಾ ಇದೆಯಲ್ಲ, ಅದರ ಭಾಗಶಃ ಇಷ್ಟು ಮಾಡಿದ್ದೀವಿ ಸರ್, ಚಾರ್ಜ್ ಶೀಟ್ ಸಲ್ಲಿಸಿದಾಗೆ ಇಷ್ಟು ಮಾಡಿದ್ದೀವಿ ಅಂತೇಳಿ ಹೈಕೋರ್ಟ್ಗೆ ಕೊಡ್ತಾ ಇದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸಿ ಬಿ ಐ ಎನ್ಕ್ವೈರಿಗೆ ಹೋಗುವಾಗ ಕೊಡಬೇಕಾ ಕೊಡುವ ಅಂತೇಳಿ ವಿಚಾರಗಳು ಬಂದಾಗ, ಇಲ್ಲ ಲೋಕಾಯುಕ್ತ ತನಿಖೆ ಆಗಿ ಅರ್ಧ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ಆಗಲಿ ಅಂತೇಳಿ ಒಂದು ಪಾಯಿಂಟ್ ಎತ್ತಬಹುದು. ತುಂಬ ಕನ್ಫ್ಯೂಸ್ ಆಗಬೇಡಿ, ಈ ಸ್ಟೋರಿ ನೋಡಿ. ಮೂಡ ಹಗರಣ ಸುಳಿಯಲ್ಲಿ ಸಿದ್ದರಾಮಯ್ಯ, ಸಿಬಿಐಗೆ ವರ್ಗಾವಣೆ ಆಗುತ್ತಾ ಭ್ರಷ್ಟಾಚಾರ ಕೇಸ್. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯ ಬುಡಕ್ಕೆ ಬೆಂಕಿ ಇಟ್ಟಿದೆ. ಇವರ ಪತ್ನಿ ಪಾರ್ವತಿಗೂ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಸಿಎಂಗೆ ಇದು ಬಿಗ್ ಡೇ. ಮೂಡ ಹಗರಣವನ್ನ ಸಿಬಿಐ ತನಿಖೆಗೆ ಹಸ್ತಾಂತರಿಸುವ ಕುರಿತು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಸಿಬಿಐ ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು. ಹಿಂದೆ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ತನಿಖಾ ವರದಿಯ ಸಮಗ್ರ ಮಾಹಿತಿ ಸಲ್ಲಿಸಿದ್ದಾರೆ. ಯಾರಿಗೂ ಕ್ಲೀನ್ ಚಿಟ್ ನೀಡಿಲ್ವಾ ಲೋಕಾಯುಕ್ತ? ಮತ್ತಷ್ಟು ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ಇನ್ನು ತನಿಖೆ ಬಾಕಿ ಇದ್ದು, ಯಾರಿಗೂ ಕ್ಲೀನ್ ಚಿಟ್ ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಮೂಲಗಳು ಮಾಹಿತಿ ನೀಡಿವೆ. ಒಂದ್ ಕಡೆ ಇಡಿ ತನಿಖೆ ಪ್ರಗತಿಯಲ್ಲಿದೆ. ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತನಿಖೆ ನಡೆಯುತ್ತಿರುವ ಲೋಕಾಯುಕ್ತ ವರದಿ ಸಲ್ಲಿಕೆ. ಸಿದ್ದರಾಮಯ್ಯ ಮೇಲೆ ಸಿಬಿಐ ಕಣ್ಣು. ಸಿಬಿಐಗೆ ವರ್ಗಾವಣೆ ಆಗುತ್ತಾ ಮೂಡ ಹಗರಣ ಅನ್ನೋದು ಸದ್ಯ ಇರುವ ಪ್ರಶ್ನೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಡೇ. ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲೇ ವಿಚಾರಣೆ ನಡೆಯುತ್ತೆ. ಸಿಬಿಐ ತನಿಖೆಗೆ ಅರ್ಜಿ ಸಲ್ಲಿಸಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಕಾರಣ, ಲೋಕಾಯುಕ್ತ ಸಂಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಈ ಕೇಸನ್ನ ನೀವು ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿರುವ ಅರ್ಜಿ. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಾಗಾಗಿ ಟೆನ್ಷನ್ ಡೇ ಸಿಎಂ ಸಿದ್ದರಾಮಯ್ಯನವರಿಗೆ.
ಧಾರವಾಡ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ ಈ ಕಡೆ ಲೋಕಾಯುಕ್ತ ಅಧಿಕಾರಿಗಳು. ಒಂದ್ ಕಡೆ ಅರ್ಜಿ ವಿಚಾರಣೆ, ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ತನಕ ಏನ್ ತನಿಖೆ ಮಾಡಿದ್ದಾರಲ್ಲ ಅದರ ವರದಿ ಕೂಡ ಇವತ್ತೇ ಸಲ್ಲಿಕೆ ಆಗುತ್ತೆ. ಹಿಂದೆ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ವರದಿ ಸಲ್ಲಿಕೆ ಆಗಲಿದ್ದು, ಇಲ್ಲಿ ತನಕ ಆಗಿರುವ ತನಿಖಾ ವರದಿ ಸಲ್ಲಿಸುವುದಕ್ಕೆ ಸಿದ್ಧತೆಗಳಾಗಿದೆ. ಓಕೆ, ಇದರ ಬಗ್ಗೆ ಇನ್ ಡಿಟೇಲ್ ನಿಮಗೆ ಮಾಹಿತಿ ಕೊಡೋದಕ್ಕಿಂತ ಮೊದಲು 2 ಪಾಯಿಂಟ್ ವೀಕ್ಷಕರೇ. ಒಂದು ಈ ಕೇಸನ್ನು CBIಗೆ ಕೊಡಬೇಕಾ ಕೊಡಬಾರ್ದು ಅಂತೇಳಿ ಹೈಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. CBIಗೆ ಹೋದರೆ ಕಿರಿಕಿರಿ ಶುರು ಆಗುತ್ತೆ, CMಗೆ ಗ್ಯಾರಂಟಿ ಶುರು ಆಗುತ್ತೆ. ಅರೆಸ್ಟ್ ಆಗ್ತಾರೋ ಗೆಸ್ಟ್ ಆಗ್ತಾರೋ ಪ್ರಶ್ನೆ ಅಲ್ಲ, ನಿಮಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಅಷ್ಟೇ. ನಾವೊಂದಿರತ್ತಲ್ಲ, ಒಂದು ಡೈಲಾಗ್ ಇತ್ತು ನಮ್ಮ ಇದರಲ್ಲಿ ಕಾಲೇಜ್ ಡೇಸ್ಗಳಲ್ಲೆಲ್ಲ, ನೀನು ನಮ್ಗೆ ಹೊಡೆದ್ಬಿಟ್ಟು ಆರಾಮಾಗಿ ಬೆಡ್ ಹಾಕ್ಬಿಟ್ಟು ದಿಂಬಾಕ್ಬಿಟ್ಟು ಮಲಕ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಒಂದು ಇದಾಕೋದು. ಅಂದರೆ ಈ ಹುಡುಗದ ಫೈಟ್ ಎಲ್ಲ ಆಗತ್ತಲ್ಲ, ನನಗೇನು ಹೊಡೆದ್ಬಿಟ್ಟು ನೀನು ಆರಾಮ್ಸೆ ಮಲಗ್ತೀಯ ಅಂದ್ಕೊಂಡ್ಬಿಡ್ತೀಯಾ, ನಿನಗೂ ಟೆನ್ಷನ್ ಕೊಡ್ತೀನಿ ನಾನು ಅಂತ. ಹಾಗೆ ಇದೇನು ಅಂತಂದರೆ ನಿದ್ರೆ ಮಾಡಬಹುದು ಬಟ್ ನಿದ್ದೆ ಬರಲ್ಲ, ಹಂಗೆ ಕಿರಿಕಿರಿ ಆಗ್ತಾ ಇರುತ್ತೆ ಅಂತೇಳಿ. ದೊಡ್ಡ ವ್ಯಕ್ತಿಗಳಿಗೆ ಕಿರಿಕಿರಿ ಮಾಡೋದೇ ಇದು ಇಮ್ಯುಲೇಷನ್ ಅಂತ ಇರುತ್ತಲ್ಲ. ಈಗ ಮೊದಲು ರೈಲ್ವೆ ಇಲಾಖೆಯಲ್ಲಿ ಒಂದು ಪನಿಷ್ಮೆಂಟ್ ಇದೆ. ಹೆಂಗೆ ಪನಿಷ್ಮೆಂಟ್ ಅಂತಂದರೆ, ಕೆಲಸದಿಂದ ಕಿತ್ತಾಕಬೇಕು ಅಂತಂದರೆ ಅವನು ಬಿಟ್ಟು ಹೋಗಬೇಕು ಅಂತಂದರೆ ಅವ್ನಿಗೇನು ಮಾಡ್ತಾರೆ ಅಂತಂದರೆ, ಬ್ಯಾಂಕಲ್ಲೂ ಇತ್ತು ಅದು, ಅವನನ್ನು ಕಿತ್ತಾಕೋಕ್ಕಾಗಲ್ಲ ಕೆಲವು ಇದು, ಅವನನ್ನು ಕಿರಿಕಿರಿ ಮಾಡೋದು. ಹೆಂಗೆ ಕಿರಿಕಿರಿ ಮಾಡೋದು ನೋಡಿ, ಎಂಥ ಅದ್ಭುತ ಕಾನ್ಸೆಪ್ಟು, ಮೈಂಡ್ ಸೆಟ್ಟು. ಅವನನ್ನು ಕಿತ್ತಾಕಿದ್ವಿ, ಅವನಿಗೊಂದು ಚೇರ್ ಕೊಡ್ತಾರೆ, ಅವನಲ್ಲಿ ಕೂರ್ತಾರೆ, ಅವನು ಕೂತಿರ್ಬೇಕಷ್ಟೇ, ಅವನಿಗೆ ಟೀ ಕೊಡಲ್ಲ, ಅವನಿಗೆ ಪೇಪರ್ ಓದೋಕ್ಕೆ ಬಿಡಲ್ಲ, ಅವನಿಗೆ ಯಾವುದೇ ಕೆಲಸ ಕೊಡಲ್ಲ, ಅವನು ಎದ್ದು ಹೋಗೋಂಗಿಲ್ಲ. 9 ಗಂಟೆಗೆ ಬರಬೇಕು, 5 ಗಂಟೆಗೆ ಎದ್ದು ಹೋಗ್ಬೇಕು, ಕೂತೇ ಇರಬೇಕು. ಅವನಿಗೆ ಸಂಬಳ ಬರುತ್ತೆ, ಅವನಿಗೆ ಅದೊಂಥರ ಹಿಂಸೆ, ಅವನು ಮಾನಸಿಕ ಆದ್ರೆ ಹೋದ್ರೆ ಓಕೆ. ನಮ್ಮಲ್ಲಿ ಈ ಒಂದು ಸಿಂಡಿಕೇಟ್ ಬ್ಯಾಂಕ್ ಅಂತಿತ್ತು ಉಪ್ಪಳದಲ್ಲಿ, ಅಲ್ಲಿ ಒಬ್ಬರು ನಂಗೆ ಹಾಕಿದ್ರು. ಅವ್ರು ಮಾತ್ರ ಒಂದು 7-8 ವರ್ಷ ಹಂಗೆ ಮಜಾ ಮಾಡ್ಬಿಟ್ರು. ಓಕೆ, ಇದನ್ನ ಒಂದಿದು. ಇನ್ನೊಂದು ಯಾಕೆ ಅಂತಂದರೆ, ಇವತ್ತು ಲೋಕಾಯುಕ್ತ ತನಿಖೆ ಆಗ್ತಾ ಇದೆಯಲ್ಲ, ಅದರ ಭಾಗಶಃ ಇಷ್ಟು ಮಾಡಿದ್ದೀವಿ ಸರ್, ಚಾರ್ಜ್ ಶೀಟ್ ಸಲ್ಲಿಸಿದಾಗೆ ಇಷ್ಟು ಮಾಡಿದ್ದೀವಿ ಅಂತೇಳಿ ಹೈಕೋರ್ಟ್ಗೆ ಕೊಡ್ತಾ ಇದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, CBI ಎನ್ಕ್ವೈರಿಗೆ ಹೋಗುವಾಗ ಕೊಡಬೇಕಾ ಕೊಡುವ ಅಂತೇಳಿ ವಿಚಾರಗಳು ಬಂದಾಗ, ಇಲ್ಲ ಲೋಕಾಯುಕ್ತ ತನಿಖೆ ಆಗಿ ಅರ್ಧ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ಆಗಲಿ ಅಂತೇಳಿ ಒಂದು ಪಾಯಿಂಟ್ ಎತ್ತಬಹುದು. ತುಂಬ ಕನ್ಫ್ಯೂಸ್ ಆಗಬೇಡಿ, ಈ ಸ್ಟೋರಿ ನೋಡಿ. ಮೂಡ ಹಗರಣ ಸುಳಿಯಲ್ಲಿ ಸಿದ್ದರಾಮಯ್ಯ, CBIಗೆ ವರ್ಗಾವಣೆ ಆಗುತ್ತಾ ಭ್ರಷ್ಟಾಚಾರ ಕೇಸ್. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯ ಬುಡಕ್ಕೆ ಬೆಂಕಿ ಇಟ್ಟಿದೆ. ಇವರ ಪತ್ನಿ ಪಾರ್ವತಿಗೂ ನುಂಗಲಾರದ ಬಿಸಿ ತುಪ್ಪ ಆಗಿದೆ. CMಗೆ ಇದು ಬಿಗ್ ಡೇ. ಮೂಡ ಹಗರಣವನ್ನ CBI ತನಿಖೆಗೆ ಹಸ್ತಾಂತರಿಸುವ ಕುರಿತು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, CBI ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು. ಹಿಂದೆ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ತನಿಖಾ ವರದಿಯ ಸಮಗ್ರ ಮಾಹಿತಿ ಸಲ್ಲಿಸಿದ್ದಾರೆ. ಯಾರಿಗೂ ಕ್ಲೀನ್ ಚಿಟ್ ನೀಡಿಲ್ವಾ ಲೋಕಾಯುಕ್ತ? ಮತ್ತಷ್ಟು ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ಇನ್ನು ತನಿಖೆ ಬಾಕಿ ಇದ್ದು, ಯಾರಿಗೂ ಕ್ಲೀನ್ ಚಿಟ್ ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಮೂಲಗಳು ಮಾಹಿತಿ ನೀಡಿವೆ. ಒಂದ್ ಕಡೆ ಇಡಿ ತನಿಖೆ ಪ್ರಗತಿಯಲ್ಲಿದೆ. ಹಗರಣದ ತನಿಖೆಯನ್ನ CBIಗೆ ವಹಿಸುವಂತೆ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತನಿಖೆ ನಡೆಯುತ್ತಿರುವ ಲೋಕಾಯುಕ್ತ ವರದಿ ಸಲ್ಲಿಕೆಗೆ